ಇದ್ದಿದ್ದನ್ನ ಇದ್ದ ಹಾಗೆ ತೋರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ. ಇಂದಿನ ಸರಣಿಯಲ್ಲಿ ಮತ್ತೊಂದು ಸಮಸ್ಯೆಯ ಕುರಿತು ನೋಡಿ ಬರೋಣ. ಇದು ಹುಬ್ಬಳ್ಳಿ ನಗರದ ಒಂದು ಭಾಗದ ಸಮಸ್ಯೆ. ಹುಬ್ಬಳ್ಳಿಯ ಮರಾಠಗಲ್ಲಿ ಶಿವಾಜಿ ಚೌಕ್ ನಿವಾಸಿಗಳಿಗೆ ರಾಜಕಾಲುವೆ ಸಂಕಷ್ಟ ಎದುರಾಗಿದೆ. ಶ್ರೀಮಂತ ವ್ಯಾಪಾರಿಗಳು ರಾಜಾರೋಷವಾಗಿ ಥರ್ಮಾಕೋಲ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ರಟ್ಟನ್ನು ಕಾಲುವೆಗೆ ಎಸೆದು ಹೋಗ್ತಾರೆ. ಪರಿಣಾಮ ಕಾಲುವೆ ನೀರು ಸರಿಯಾಗಿ ಹರಿದು ಹೋಗದೆ ಮನೆ ಕಟ್ಟಡಗಳಿಗೆ ನುಗ್ಗುತ್ತೆ. ಎಸೆದು ಹೋದ ವಸ್ತುಗಳೆಲ್ಲ ಕೊಳೆತು ದುರ್ನಾತವನ್ನು ಬೀರುತ್ತಿದೆ. ಪರಿಣಾಮ ಜನರು ರೋಗ ರುಜಿನದ ಆತಂಕದಿಂದ ಮೂಗು ಮುಚ್ಚಿಕೊಂಡು ಬದುಕ್ತಾ ಇದ್ದಾರೆ. ಈ ಅವ್ಯವಸ್ಥೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ದಯಾನಂದ್ ಚೌಹಾಣ್ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ನಾವು ಈಗ ಒಮ್ಮೆ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ನೋಡಿಕೊಂಡು ಬರೋಣ. ಸರ್, ದಯಾನಂದ್ ಚೌಹಾಣ್ ಅಂತೇಳಿ, ನಾ ಇಲ್ಲಿ ಶಿವಾಜಿ ಚೌಕ ಮರಾಠಗಲಿ ನಾಗರಿಕರು. ಇಲ್ಲಿ ನಮ್ಮ ಉಣಿ ಹತ್ರ ಲಾಸ್ಟ್ ಡೆಡ್ ಎಂಡ್ಗೆ ರಾಜ ಕಾಲುವೆ ಇದೆ ರೀ. ಈ ರಾಜ ಕಾಲುವೆ ಶಾಶ್ವತವಾಗಿ ಸತತವಾಗಿ ಇಲ್ಲೇ ಕಸ ತುಂಬಿರ್ತದೆ. ಇಲ್ಲಿ ಹಮೇಶ ಇದು ಬಾಣಿ ಉಣಿ ಹರ್ಷ ಕಾಂಪ್ಲೆಕ್ಸ್ ಕಡೆಯಿಂದ ಬರ್ತೈತೆ ರೀ. ಇದು ಮೋಸ್ಟ್ಲಿ ಇಲ್ಲೇ ಕಮರ್ಷಿಯಲ್ ಅಂಗಡಿ ಅವಲ್ಲ ಹರ್ಷ ಕಾಂಪ್ಲೆಕ್ಸ್ನಾಗ ಆ ಜನರಲ್ಲಿ ಹಾಕ್ತಾರೆ. ಆಮೇಲೆ ನಾವು ಕಳೆದ ಈಗ ಒಂದು 5 ತಿಂಗಳಿಂದ ಇದು ಶಾಶ್ವತ ಈಗ ಹಮೇಶ ಇರೋದ್ರಿ ಕಸ. ಇದು ಈಗ ಒಂದು 5-6 ತಿಂಗಳಿಂದ ಇದು ಕಸ ಜಮಾ ಆಗ್ಯದ. ಈಗ ನಾವು ಈಗ 1 ತಿಂಗಳಿಂದ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ನಾವು ಕಸದ ಬಗ್ಗೆ ಕಂಪ್ಲೇಂಟ್ ಕೊಡೋಂತರು ಒಬ್ಬ ಅಧಿಕಾರಿನೂ ಇದ್ರ ಬಗ್ಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನೀರು ಸರಿಯಾಗಿ ಹೋಗ್ತಾ ಇಲ್ಲ ರೀ. ಆಮೇಲೆ ಗಲೀಜು ನೀರು ಜಮಾ ಆಗ್ತೈತಿ. ಗಲೀಜು ನೀರು ಜಮಾ ಆಗೋದ್ರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತಾವೆ. ಆಮೇಲೆ ಇಲ್ಲೆಲ್ಲ ಮನೆಗಳು ಹಳೆ ಮನೆ ಅದಾವು, ಎಲ್ಲ ಸಣ್ಣ ಹುಡ್ರದಾವೆ. ಇಲ್ಲೇ ಎಲ್ಲ ಆಡಕ್ಕೆ ಬರ್ತಾರೆ ಅವರು ಹುಡ್ರೆಲ್ಲ ಆಡೋಕ್ಕಿರಲೇ ಬರೋದು. ಹೀಗಾಗಿ ಇದು ಆದಷ್ಟು ಬೇಗ ಇದನ್ನು ಶಾಶ್ವತ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಈಗ ಮಹಾನಗರ ಪಾಲಿಕರು ಇದಕ್ಕೆ ಸೂಕ್ತ ಕ್ರಮ ಕೊಂಡು ಒಂದು ಶಾಶ್ವತ ಪರಿಹಾರನ ಕೊಡಬೇಕಾಗಿ ನಾವು ಕಾರ್ಪೊರೇಷನ್ಗೆ ನಾವು ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀವಿ. ಇಲ್ಲಾಂದ್ರೆ ಪ್ರತಿಭಟನೆ ಮಾಡಬೇಕಾಗದೆ ಎಲ್ಲ ಸೇರಿ. ಹುಬ್ಬಳ್ಳಿ ನಗರದಲ್ಲಿ ಸಮಸ್ಯೆಗಳಿಗೆ ಏನೂ ಬರ ಇಲ್ಲ. ನಾವು ಹಲವು ಸಮಸ್ಯೆಗಳ ಮೇಲೆ ಇದೇ ಸಂದರ್ಭದಲ್ಲಿ ಬೆಳಕನ್ನು ಚೆಲ್ಲಿದ್ದೀವಿ. ಇವತ್ತು ಹೊಸದೊಂದು ಸಮಸ್ಯೆ. ರಾಜಕಾಲುವೆ ಸಮಸ್ಯೆ ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಭಾವಿಸಿದ್ವಿ. ಹುಬ್ಬಳ್ಳಿಯಲ್ಲೂ ಕೂಡ ಇದೇ ತೆರನಾದಂಥ ಸಮಸ್ಯೆ ಇದೆ ಅಂತ. ಹುಬ್ಬಳ್ಳಿಯ ಮರಾಠಗಲ್ಲಿ ಶಿವಾಜಿ ಚೌಕ್ ಅಲ್ಲಿನ ನಿವಾಸಿಗಳಿಗೆ ಬೇರೆ ಕಡೆ ಕಮರ್ಷಿಯಲ್ ಏರಿಯಾಗಳಿಂದ ಬರುವಂತಹ ತ್ಯಾಜ್ಯ ಇಲ್ಲಿ ಬಂದು ಸಿಕ್ಕಾಕಿಕೊಂಡು ನೀರು ನಿಂತು ಇವರ ಜೀವನ ನರಕ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಆಯುಕ್ತರು ಈಶ್ವರ್ ಉಳ್ಳಾಗಡ್ಡಿಯವರು ನಮ್ಮ ಜೊತೆ ನೇರವಾಗಿ ಲೈವ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಕೇಳ್ತೀನಿ, ಪರಿಹಾರವನ್ನು ಅವರು ಕೊಡಬಹುದು ಅಂತ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಈಶ್ವರ್ ಉಳ್ಳಾಗಡ್ಡಿ ಸರ್, ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಈ ಹುಬ್ಬಳ್ಳಿ ಮರಾಠಗಲ್ಲಿ ಮತ್ತು ಶಿವಾಜಿ ಚೌಕ್ ನಿವಾಸಿಗಳಿಗೆ ಅಲ್ಲಿ ರಾಜ ಕಾಲುವೆಯಲ್ಲಿ ಮೇಲಿನಿಂದ ಹರಿದು ಬರುವಂತಹ ಕಮರ್ಷಿಯಲ್ ಏರಿಯಾಗಳಿಂದ ಹರಿದು ಬರುವಂತಹ ತ್ಯಾಜ್ಯಗಳು ಸೇರಿಕೊಂಡು ನೀರು ನಿಂತು ಜೀವನ ನರಕ ಆಗ್ತಾ ಇದೆ ಅನ್ನುವ ವರದಿಯನ್ನು ನಮ್ಮ ವೀಕ್ಷಕರೊಬ್ಬರು ಮಾಡಿದ್ದಾರೆ ಸರ್. ತಾವು ಇದಕ್ಕೆ ಸೂಕ್ತ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಸರ್, ಈಗ ಅಲ್ಲಿ ಮರಾಠಿಗಲ್ಲಿ ಏನಂತ ಹೇಳಿದ್ರೆ ಅದು ರಾಜಕಾಲುವೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಹಳೇದಾಗಿರ್ತಕ್ಕಂತಹ ಒಂದು ಕ್ಲೋಸ್ಡ್ ನಾವು ಗಟರ್ನ ಹಿಂದಿನ ಒಂದು ಯೋಜನೆಗಳಲ್ಲಿ ಅದು ನಿರ್ಮಾಣ ಆಗಿದೆ. ಆದ್ರೆ ಆ ಒಂದು ಏನ್ ಔಟ್ಲೆಟ್ ಇನ್ಲೆಟ್ ಅಲ್ಲಿ ಏನಂತ ಹೇಳಿದ್ರೆ ಲಾಂಗ್ ಸ್ಟ್ರೆಚ್ ಅದು ಕ್ಲೋಸ್ಡ್ ಡ್ರೈನೇಜ್ ಇರೋದ್ರಿಂದ ಈಗೇನು ಇವರು ನಮ್ಮ ಎಲ್ಲ ಸಾರ್ವಜನಿಕರು ಹೇಳ್ತಿದ್ದಾರೆ ಆ ಪಾಯಿಂಟ್ ಅಲ್ಲಿ ನಾವು ಮೆಶ್ ಅನ್ನ ಅಳವಡಿಸಿದ್ವಿ ಸರ್. ಅಂದ್ರೆ ಅಲ್ಲಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಚರ ಅಂದ್ರೆ ನಾವೇನು ಕಸ ಕಡ್ಡಿ ಅಂತ ಹೇಳ್ತೀವಿ ಅದು ಅಲ್ಲಿ ಬ್ಲಾಕ್ ಆಗುತ್ತೆ. ಅಲ್ಲಿ ನಾವು ರೆಗ್ಯುಲರ್ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್. ಅದನ್ನ ಇದೆಯಲ್ಲ ಸರ್, ಈಗ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ನಿಮ್ಮ ಮೆಶ್ ಇತ್ಯಾದಿ ಎಲ್ಲವನ್ನೂ ದಾಟಿ ಅದು ಮುಂದೆ ಬಂದಿದೆ ಅಂತ. ಅದೇ ಈಗ ಈಗ ಅಲ್ಲಿ ಸಾರ್ವಜನಿಕರು ಏನಂತ ಹೇಳಿದ್ರೆ ಎಂಟೈರ್ ಸ್ಟ್ರೆಚ್ ಅನ್ನ ಇನ್ನೊಮ್ಮೆ ಎಸ್ಟಿಮೇಟ್ ಮಾಡ್ಬೇಕು, ಇನ್ನೊಮ್ಮೆ ಅದನ್ನ ಡೀಪ್ ಆಗಿ ತಗೊಂಡು ಈಗ ಹಿಂದೆ ಆಗಿರ್ತಕ್ಕಂತಹ ಒಂದು ಕೆಪಾಸಿಟಿಗೆ ಒಂದು ಸಾಮರ್ಥ್ಯಕ್ಕೆ ನಾವು ಕಟ್ಟಿದ್ವಿ. ಈಗ ಆ ಎಂಟೈರ್ ಏರಿಯಾದು ಏನಂತ ಹೇಳಿದ್ರೆ ಟೋಟಲ್ ಇನ್ಫ್ಲೋ ಜಾಸ್ತಿ ಆಗಿದೆ. ಹೀಗಾಗಿ ಇನ್ನು ದೊಡ್ಡದಾಗಿರ್ತಕ್ಕಂಥ ಕಾಲುವೆ ಕಟ್ಟಬೇಕಂತ ಒಂದು ಡಿಮಾಂಡ್ ಇದೆ ಸರ್. ಅದನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಇಂಜಿನಿಯರ್ಗೂ ಹೇಳಿದೀವಿ. ಡೆಫಿನೆಟ್ಲಿ ಅದನ್ನ ಮುಂದಿನ ಯೋಜನೆಗಳಲ್ಲಿ ಹಾಕೊಂಡು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಡ್ರೈನೇಜ್ ಅನ್ನ ಮಾಡ್ತೀವಿ. ಅದು ನೀವು ಹೇಳಿದಾಗೆ ಕಾಲುವೆಯನ್ನು ಹಿಗ್ಸೋದು, ಅಗಲ ಮಾಡೋದು, ಅದರ ವ್ಯಾಪ್ತಿ ವಿಸ್ತರಿಸೋದು ಅವೆಲ್ಲ ಭಾಳ ದಿವಸ ಹಿಡಿಯುವಂಥದ್ದು. ಆದರೆ ಈ ಕಮರ್ಷಿಯಲ್ ಏರಿಯಾಗಳಲ್ಲಿ ನೋಡಿ, ಆ ಬಾಕ್ಸು ಥರ್ಮಾಕೋಲ್ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸು, ಇವೆಲ್ಲವೂ ಅಂದರೆ ಎಲ್ಲಿ ವ್ಯಾಪಾರೋದ್ಯಮ ನಡೀತಾ ಇದೆಯೋ ಅಲ್ಲಿಂದ ಬರುವಂಥದ್ದು ಅಂತ. ಅಲ್ಲಿ ಏನಾದರೂ ಅದಕ್ಕೆ ತಡೆ ಹಾಕ್ಲಿಕ್ಕೆ ಸಾಧ್ಯವಾ? ಅವರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯವಾ? ನೀವು ಮಾಡುವಂಥ ಕೆಲಸದಿಂದ ಇಷ್ಟೊಂದು ಜನರ ಬದುಕಿಗೆ ಇವತ್ತು ಬವಣೆ ಆಗ್ತಾ ಇದೆ ಅಂತ, ಅಥವಾ ಅದಕ್ಕೇನಾದರೂ ಅಲ್ಲಿ ಎಲ್ಲಿ ಎಸೀತಾರೆ ಅಲ್ಲಿ ಏನಾದರೂ ಪರಿಹಾರವನ್ನು ತಾತ್ಕಾಲಿಕವಾಗಿ ನೀವು ಕಂಡು ಹಿಡಿದ್ರೆ ಆನಂತರ ನೀವು ಹೇಳಿದಾಗ, ಯಾಕಂದ್ರೆ ಇದಕ್ಕೆ ವರ್ಷಾನುಗಟ್ಟಲೆ ಹಿಡಿಬೋದು ನೀವು ಹೇಳಿದ ಯೋಜನೆ ಜಾರಿಗೆ ಬರೋದಕ್ಕೆ. ಹೌದು, ಈಗ ತಾವು ಹೇಳಿದಂಗೆ ಏನಂತ ಹೇಳಿದ್ರೆ ನಾನು ಅದೇ ಈಗ ಅಲ್ಲಿ ಒಂದು CCTV ಹಾಕ್ಬೇಕಂತ ಈಗಾಗಲೇ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ
ಆ ನಿಯರ್ ಬೈ ಇರ್ತಕ್ಕಂಥ ಎಂಟೈರ್ ಸ್ಟ್ರೆಚ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಗಡಿದಾರರಿಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಈಗಾಗಲೇ ಮಾಹಿತಿಯನ್ನ ಅಂದ್ರೆ ಎಚ್ಚರಿಕೆನ ಕೊಟ್ಟಿದ್ದೀವಿ, ನೋಟಿಸ್ ಅನ್ನ ನೀಡಲು ಸಹಿತ ನಾವು ಹೇಳಿದೀವಿ. ಪ್ಲಸ್ CCTV ಒಂದು ಹಾಕಿ ಡೆಫಿನೆಟ್ ಆಗಿ ಅದನ್ನ ನಾವು ಎನ್ಫೋರ್ಸ್ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಒಂದು ತಾತ್ಕಾಲಿಕ ಪರಿಹಾರ, ಇನ್ನೊಂದು ತಾವು ಹೇಳಿದಾಗೆ ಕಾಲುವೆಗೆ ಸಂಪೂರ್ಣವಾಗಿ ಕಾಯಕಲ್ಪವನ್ನು ಕೊಡೋದು, ಅದು ಶಾಶ್ವತವಾದಂತಹ ಪರಿಹಾರ ಆಗುತ್ತೆ. ಇದು ಎರಡೂ ಆಗಬೇಕು ಅಂತ ನಾವು ಕೇಳ್ಕೊಳ್ಳೋದು ಸರ್ ತಮ್ಮ ಹತ್ರ. ರೈಟ್ ಸರ್, ರೈಟ್. ವಿಲ್ ಅಟೆಂಡ್ ಇಟ್. ಓಕೆ ಸರ್, ಧನ್ಯವಾದಗಳು. ನೋಡಿ, ಅವರು ಹೇಳ್ತಿದ್ದಾರೆ CCTV ಹಾಕ್ತೀವಿ, ತತ್ಕ್ಷಣ ಅಲ್ಲಿ ಎಸೆಯೋದನ್ನು ತಡಿಬೇಕು ಅಂತ. ಇನ್ನು ಜನಸಂಖ್ಯೆಗೆ ಆಧಾರಿತವಾಗಿ ನೀರಿನ ಪ್ರಮಾಣ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಕಾಲುವೆಯನ್ನು ಹಿಗ್ಗಿಸಬೇಕು ಅಂತ, ಅದು ವರ್ಷಾನುಗಟ್ಟಲೆ ಹಿಡಿಯುವಂಥದ್ದು, ದೊಡ್ಡ ಬಜೆಟ್ ಬೇಕಾಗುತ್ತೆ. ಅದು ಮುಂದೆ ಆಗಬೇಕಾದಂಥ ಕಾರ್ಯಕ್ರಮ. ತತ್ಕ್ಷಣ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ವಾಚ್ ಮಾಡೋಣ, ಫಾಲೋ ಅಪ್ ಮಾಡೋಣ, ನಮ್ಮ ಹುಬ್ಬಳ್ಳಿ ಧಾರವಾಡದ ನಮ್ಮ ವರದಿಗಾರರಿಗೆ ಹೇಳೋಣ. ಪರಿಹಾರ ಸಿಗುವವರೆಗೆ ನಾವು ನಿರಂತರವಾಗಿ ಇದನ್ನು ವಾಚ್ ಮಾಡೋ ಕೆಲಸವನ್ನು ಮಾಡೋಣ. ಎಸ್ ಸರ್. ಇದು ನಾವು ಹುಬ್ಬಳ್ಳಿಯ ಸಮಸ್ಯೆಯನ್ನು ಹೇಳಿದ್ವಿ. ನಿಮ್ಮ ಊರಿನಲ್ಲೂ ಇದೇ ತೆರನಾದಂಥ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ನಾವು ಸ್ಕ್ರೀನ್ ಮೇಲೆ ನಮ್ಮ ನಂಬರನ್ನು ತೋರಿಸ್ತಾ ಇದ್ದೀವಿ. ಸಹಾಯವಾಣಿ ನಂಬರು 9481024181. ಈ ನಂಬರಿಗೆ ನೀವು ಕರೆ ಮಾಡಿದರೆ ನಾವು ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ. ಇದೇ ವೀಕ್ಷಕ ವರದಿಗಾರ ಸರಣಿಯಲ್ಲಿ ಇಫ್ ಇಟ್ ಈಸ್ ವೆರಿ ಸೀರಿಯಸ್ ಇಶ್ಯೂ, ಎಸ್ ಸರ್, ನಾವು ಅದನ್ನು ಪ್ರಮುಖವಾದಂಥ ಸುದ್ದಿಯಾಗೂ ಬಿತ್ತರಿಸ್ತೀವಿ, ಅಭಿಯಾನವನ್ನಾಗಿಯೂ ಪರಿವರ್ತಿಸ್ತೀವಿ. ಒಟ್ಟಿನಲ್ಲಿ ನಿಮ್ಮ ಧ್ವನಿಗೆ ನಮ್ಮ ಧ್ವನಿಯನ್ನು ಸೇರಿಸ್ತೀವಿ. ಎಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.